ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಗೌತಮ್ಗೆ ಭೂಮಿಯ ಆರೋಗ್ಯದ ಬಗ್ಗೆ ವಿಷಯ ಗೊತ್ತಾಗ್ಬಿಟ್ಟಿದೆ. ಇತ್ತ ಕಡೆ ಮಲ್ಲಿಗೆ ಕರ್ನಾಟಕಕ್ಕೆ ಪೋಸ್ಟಿಂಗ್ ಆಗ್ತದೆ, ಇತ್ತ ಕಡೆ ಇಲ್ಲಿ ಜಯದೇವ್ ಸಕ್ಕೆ ಬೀಳ್ತಿದ್ದಾರೆ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ಗೆ ಭೂಮಿಗೆ ಕ್ಯಾನ್ಸರ್ ಬಂದಿರೋ ವಿಷಯ ಗೊತ್ತಿಲ್ಲ, ಆದರೆ ಭೂಮಿ ಏನನ್ನು ಮುಚ್ಚಿರ್ತಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದರೆ ಇತ್ತೀಚಿನ ಸ್ವಲ್ಪ ದಿನಗಳಿಂದ ಭೂಮಿಯ ನಡವಳಿಕೆ ಬದಲಾಗಿದೆ. ಯಾವುದೊಂದನ್ನು ಕೂಡ ತಾನು ಮಾಡಲಿಕ್ಕೆ ಮುಂದಾಗ್ತಿಲ್ಲ, ಎಲ್ಲವನ್ನ ಕೂಡ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಅವರನ್ನೇ ಕಲಿಯೋ ಹಾಗೆ ಮಾಡ್ತಿದ್ದಾರೆ. ಇದರ ನಡುವೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಬರುತ್ತೆ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂದು ಇಲ್ಲಿ ಭೂಮಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಗೌತಮ್ ತುಂಬ ಚೆಂದ ಪ್ಲ್ಯಾನ್ ಮಾಡ್ತಾರೆ. ಆದರೆ ಆ ಪ್ಲ್ಯಾನನ್ನು ಉಲ್ಟಾ ಮಾಡ್ತಾರೆ ಭೂಮಿ. ಯಾಕಂದರೆ ತನಗೆ ಯಾವುದೇ ರೀತಿಯ ಸರ್ಪ್ರೈಸ್ ಬೇಕಾಗಿಲ್ಲ ಅಂತ ಹೇಳಿದ್ದೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಭೂಮಿ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂದಮೇಲೆ ಖಂಡಿತ ಗೌತಮ್ ಅದಕ್ಕೆ ಒಪ್ಪೇ ಒಡ್ತಾರೆ. ಅದೇ ರೀತಿ ಸರ್ಪ್ರೈಸನ್ನು ಕೂಡ ಪ್ಲ್ಯಾನ್ ಮಾಡಿದ್ದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದೆ ಭೂಮಿಯ ಆಸೆಯಂತೆ ಮನೆಯಿಂದ ಜೊತೆಯಾಗಿ ಹೊರಡ್ತಾರೆ. ಅಲ್ಲಿ ಭೂಮಿ ಗೌತಮ್ಗೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಒಂದು ಚಿನ್ನದ ಉಂಗುರವನ್ನು ತಮ್ಮ ಕೈಯಾರೆ ತಾವೇ ಹಾಕೋದು ಮುಖಾಂತರ ತಾನು ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಅದು ಗೌತಮ್ ಜೊತೆ ಇರಬೇಕು ಅನ್ನೋ ಆಸೆಯನ್ನು ಇಟ್ಕೋತಾರೆ. ಜೊತೆಗೆ ಇಲ್ಲಿ ಗೌತಮ್ ಕೂಡ ಭೂಮಿಯ ಕೈಗೆ ಚಿನ್ನದ ವಾಚನ್ನು ಕೂಡ ಗಿಫ್ಟ್ ಮಾಡ್ತಾರೆ. ತದನಂತರ ಇಬ್ಬರು ಕೂಡ ಮೊದಲೇ ದೇವಸ್ಥಾನಕ್ಕೆ ಹೋಗಿದ್ರು. ದೇವಸ್ಥಾನದಲ್ಲಿ ಕಣಿಯಮ್ಮ ಒಂದು ಮಾತು ಹೇಳಿದರು. ಕೈಯನ್ನು ನೋಡಿದ್ದೆ ಶಾಸ್ತ್ರವನ್ನು ಹೇಳ್ತಾ, ನೀವಿಬ್ಬರು ತುಂಬ ವರ್ಷಗಳ ಕಾಲ ಬಾಳ್ತೀರಾ ಅಂತ. ಇಲ್ಲೇ ಒಂದು ಸುಳಿವು ಸಿಕ್ಬಿಡ್ತು. ಖಂಡಿತವಾಗ್ಲೂ ಕೂಡ ಭೂಮಿ ಸಾಯೋದಿಲ್ಲ. ಇಲ್ಲಿ ಭೂಮಿಯ ಒಂದು ಕ್ಯಾನ್ಸರ್ 3rd ಸ್ಟೇಜಲ್ಲಿ ಇದೆ, ಡಾಕ್ಟರ್ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಆದಾಗ್ಯೂ ಕೂಡ ಇಲ್ಲಿ ಗೌತಮ್ ತನ್ನ ಹೆಂಡತಿ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ವ ಪ್ರಯತ್ನವನ್ನು ಖಂಡಿತ ಮಾಡ್ತಾರೆ. ಇದರ ನಡುವೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ವಿಷಯ ನಿಜನ ಸುಳ್ಳ ಅನ್ನೋ ಅನುಮಾನ ಶುರುವಾಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಶಕುಂತಲಾ ಅವತ್ತು ಈ ಬಾರಿ ನಾವು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು, ಜೊತೆಗೆ ನಾವು ತಾಳ್ಮೆಯಿಂದ ಹೆಜ್ಜೆ ಇಡಬೇಕು. ಲಾಸ್ಟ್ ಟೈಮ್ ನಾವು ಸೋತೋದಕ್ಕೆ ಕಾರಣ ನಮ್ಮ ದಡ್ಡತನ ಅಂತ ಅಲ್ಲ, ಅವರು ತುಂಬ ಮುಂದುವರೆದಿದ್ರು ಕಿಲಾಡಿಗಳಾಗಿ. ಅದನ್ನು ನಾವು ಪತ್ತೆ ಹಚ್ಚೋದ್ರಲ್ಲಿ ಸೋತೋಗ್ಬಿಟ್ವಿ. ಹಾಗಾಗಿ ಈ ಬಾರಿ ನಾವು ಹೊಂಚಾಕಿ ಹಿಡಿಬೇಕಾಗತ್ತೆ. ಮೊದಲು ಗೌತಮ್ನ ಸರ್ವಸ್ವ ಆಗಿರ್ತಕ್ಕಂಥ ಭೂಮಿಯ ಒಂದು ಅಟ್ಯಾಕನ್ನು ಮಾಡಬೇಕಾಗತ್ತೆ ಅಂತಿದ್ದಾಗಲೇ ಅತ್ತ ಕಡೆಯಿಂದ ಜಯದೇವ ಹೌದು ಭೂಮಿಯಿಂದನೇ ಇಷ್ಟೆಲ್ಲ ಆಗ್ತಿರೋದು, ಅವಳ ಕಥೆಯನ್ನೇ ಮುಗಿಸ್ಬಿಟ್ರೆ ಅಂತ ಹೇಳಿರ್ತಾರೆ. ಆಗ ಶಕುಂತಲಾ ಅವರೇ ಜಯದೇವ್ನ ಸುಮ್ಮನಿರ್ಸಿರ್ತಾರೆ. ಇದರಿಂದಾನೇ ಅನಿಸುತ್ತೆ ಖಂಡಿತ ಇಲ್ಲಿ ಶಕುಂತಲಾ ಆ ರೀತಿ ಹೇಳೋ ದಿನಾನೇ ಇಲ್ಲಿ ಭೂಮಿ ಬದುಕಲ್ಲಿ ದೊಡ್ಡದೊಂದು ಸುಂಟರ ಗಾಳಿ ಸುನಾಮಿ ಎತ್ತಿತ್ತು. ಆಕೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದು. ಆಕೆಯಲ್ಲಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಕೂಡ ಕಾಣಿಸ್ತಾ ಇರಲಿಲ್ಲ. ಬಟ್ ಇವತ್ತು ಎಲ್ಲ ಸಿಂಪ್ಟಮ್ಸ್ ಕೂಡ ಕಾಣಿಸ್ತದೆ. ಖಂಡಿತವಾಗ್ಲೂ ಆಗಿದ್ದು ನಿಜಾನ, ಅಥವಾ ಪೊಲೀಸ್ ಅವರನ್ನು ತಮ್ಮ ಕೈವಶ ಮಾಡ್ಕೊಂಡಿರ್ತಕ್ಕಂಥ ಶಕುಂತಲಾ ಪೊಲೀಸ್ ಅವರ ಕೈಯಿಂದ ಸುಳ್ಳು ಹೇಳಿಸಿದಾರ. ಇತ್ತ ಕಡೆ ಕೊಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ಸಿಂದಾಗಿ ಭೂಮಿಗೆ ಈ ರೀತಿ ಅನ್ನಿಸ್ತದೆ. ಖಂಡಿತವಾಗ್ಲೂ ಇಲ್ಲಿ ಭೂಮಿ ಆರಾಮಾಗೇ ಇದ್ದಾರ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇದರ ನಡುವೆ ಗೌತಮ್ ಮತ್ತು ಭೂಮಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ರೆಸ್ಟೋರೆಂಟಲ್ಲಿ ಆಲ್ರೆಡಿ ಸರ್ಪ್ರೈಸನ್ನು ಪ್ಲ್ಯಾನ್ ಮಾಡಿದರು ಭೂಮಿ ಕೇಕ್ ಕಟ್ ಮಾಡೋದಕ್ಕೋಸ್ಕರ. ಹಾಗಾಗಿ ಅವರು ಹೋಗ್ತಿದ್ದಾಗೆ ಕೇಕ್ ಬರುತ್ತೆ. ಅದನ್ನು ನೋಡಿದ್ದೆ ಸೂಪರ್ಬ್ರೇ, ನೀವು ಎಷ್ಟು ಚಂದ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದಿರ ಅಂತ ಗೌತಮಿ ಹೇಳಿದಾಗ ಎಲ್ಲ ನಿಮ್ಮಿಂದನೇ ಕಲ್ತಿದ್ದು ಅಂತ ಹೇಳಿ ಭೂಮಿ ಹೇಳ್ತಾರೆ. ಫೈನಲಿ ಇಬ್ಬರು ಕೂಡ ಜೊತೆಯಾಗಿ ಸೇರಿಕೊಂಡು ಕೇಕ್ ಕಟ್ಟನ್ನು ಮಾಡ್ತಾರೆ. ನಂತರ ಇಲ್ಲಿ ಕೇಕನ್ನು ತಿಂತಿದ್ದಾಗೇ ಭೂಮಿಗೆ ನಿಜಕ್ಕೂ ಕೂಡ ವಾಮಿಟಿಂಗ್ ಶುರುವಾಗ್ಬಿಡತ್ತೆ. ವಾಶ್ರೂಮ್ಗೆ ಹೋಗಿದ್ದೆ ಇಲ್ಲಿ ವಾಮಿಟ್ ಮಾಡ್ತಾರೆ. ನೋಡಿದ್ರೆ ನಿಜಕ್ಕೂ ಅದು ಆಘಾತಕಾರಿಯಾಗಿದೆ ಭೂಮಿಗೆ. ಯಾಕಂದರೆ ಅವರು ಮಾಡ್ತಿರ್ತಕ್ಕಂಥ ವಾಮಿಟ್ ನಾರ್ಮಲ್ ವಾಮಿಟ್ ಆಗಿರುವುದಿಲ್ಲ. ಇದರಿಂದಾಗಿ ಆಲ್ರೆಡಿ ನನ್ನ ದಿನ ಹತ್ತಿರ ಬಂದುಬಿಡ್ತಾ ಅಂತ ತುಂಬ ಅಂದರೆ ತುಂಬ ಗಾಬರಿ ಆಗ್ತಾರೆ. ಇಲ್ಲಿ ಭೂಮಿಯ ನಡವಳಿಕೆಯಲ್ಲಿ ಅನುಮಾನ ಇದ್ದಂತಹ ಗೌತಮ್ ಕೂಡ ಇಲ್ಲಿ ಭೂಮಿಯ ಹಿಂದೆನೇ ಬಂದು ಬಾಗಿಲ ಹತ್ರ ಕೇಳಿಸ್ಕೊತಿರ್ತಾರೆ. ಭೂಮಿ ಏನೋ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಭೂಮಿ ಓಪನ್ ಮಾಡಿ ಬರ್ತಿದ್ದಾಗ ಏನಾಯಿತು ಏನು ಅಂದಾಗ ಎಲ್ಲ ಬೆಳಗ್ಗೆಯಿಂದ ವಾಮಿಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು, ವಾಮಿಟ್ ಆಗಿಬಿಡ್ತು ಅಷ್ಟೇ ಅಂತ ಸುಳ್ಳು ಹೇಳಿ ತಕ್ಷಣ ಮನೆಗೆ ಹೊರಟು ಬರ್ತಿದ್ದಾರೆ ಭೂಮಿ. ಬಟ್ ಇಲ್ಲಿ ಗೌತಮ್ಗೆ ಅನುಮಾನ ಹೆಚ್ಚಾಗತ್ತೆ, ಯಾಕೆ ಭೂಮಿ ಈ ರೀತಿ ನಡ್ಕೋತಿದ್ದಾರೆ ಅಂತ. ಎದ್ದ ಕಡೆ ಭೂಮಿ ಏನು ಮಾಡಲಿ, ನಾನೀಗ ನನಗೆ ಯಾವುದೇ ಕೆಲಸ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಮನೆಯವ್ರಿಗೆ ವಿಷಯ ಗೊತ್ತಿಲ್ಲ,
ಇಂಥ ಸಮಯದಲ್ಲಿ ಆಲ್ರೆಡಿ ನನಗೆ ಈ ರೀತಿ ಆಗ್ತದೆ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಗೌತಮ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ವಾಶ್ರೂಮ್ಗೆ ಹೋಗಿ ವಾಶ್ರೂಮಲ್ಲಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ಹೇಳಿ ಭೂಮಿಯವರೇ, ನಿಮ್ಮ ನಂಬರ್ ನನ್ನ ಹತ್ರ ಸೇವ್ ಆಗಿದೆ ಅಂತ ಹೇಳಿದಾಗ ಈ ರೀತಿ ಆಯಿತು ನನಗೆ ಮೊಹಮ್ಮದ್ ಅಂತ ಹೇಳಿದಾಗ, ಏನು ಹಾಗಾದರೆ ನೀವು ಈಗ ಸೀರಿಯಸ್ ಕಂಡೀಷನಲ್ಲಿದ್ದೀರಾ, ಖಂಡಿತವಾಗ್ಲೂ ನೀವು ಈಗಲೇ ಹೊರಟು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಡಿ ಅಂತ ಹೇಳ್ತಾರೆ ಡಾಕ್ಟರ್. ಇಲ್ಲ ಡಾಕ್ಟರ್, ಆ ಮನೆಯಲ್ಲಿ ಇನ್ನೂ ಕೂಡ ನಾನು ಏನು ಮಾಡಬೇಕು ಅದು ಯಾವುದೂ ಕೂಡ ಮಾಡಿಲ್ಲ, ಇನ್ನೂ ಮನೆಯವ್ರಿಗೆ ವಿಷಯ ತಿಳಿಸಿಲ್ಲ, ಈಗ ಖಂಡಿತ ಆಗೋದಿಲ್ಲ, ಬೇರೆ ಏನಾದರೂ ಮೆಡಿಸಿನ್ ಇದ್ದರೆ ಹೇಳಿ ಅಂದಾಗ ಸರಿ ಆಯಿತು, ನಾನು ನಿಮಗೆ ಒಂದು ಅರ್ಜೆಂಟಾಗಿ ಅಂತ ಹೇಳಿ ಮೆಡಿಸಿನ್ ಕೊಟ್ಟಿದ್ದೆ ಅಲ್ವಾ, ಮೆಡಿಸಿನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಆದರೆ ಹಾಸ್ಪಿಟಲ್ಗೆ ಬಂದು ಸೇರ್ಕೋಬೇಕು, ಇದು ಟೆಂಪ್ರವರಿ ಮಾತ್ರನೇ ಟ್ಯಾಬ್ಲೆಟ್ ಅಂತ ಹೇಳಿದಾಗ ಇಲ್ಲಿ ಭೂಮಿ ಸರಿ ಆಯಿತು ಅಂತ ಕಾಲ್ ಕಟ್ ಮಾಡ್ತಾರೆ. ಈ ಬಾರಿ ಕೂಡ ಗೌತಮ ವಾಶ್ರೂಮ್ ಬಳಿ ಬಂದು ಮಾತನ್ನು ಕೇಳಿಸ್ಕೊತಾರೆ. ಇಲ್ಲಿ ಏನೋ ಮುಚ್ಚಿರ್ತಿರೋ ವಿಷಯ ಗೊತ್ತಾಗ್ಬಿಡುತ್ತೆ ಗೌತಮ್ಗೆ. ಹಾಗಾಗಿ ಗೊತ್ತಿಲ್ಲದಿರೋ ರೀತಿ ಭೂಮಿ ಬರೋದು ಒಳಗಡೆ ಮಲ್ಕೊಂಡ್ಬಿಡ್ತಾರೆ. ಭೂಮಿ ಸ್ವಲ್ಪ ಸಮಯ ಹಾಗೆ ಕಣ್ಣೀರು ಹಾಕ್ತಾ ಹಾಗೆ ಮಾತ್ರೆನ ತಗೊಂಡು ಮಲ್ಕೋತಾರೆ. ಇದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಗೌತಮ್. ಏನಿದು, ಏನಾಗ್ತದೆ, ಯಾಕೆ ಇವ್ರು ಟ್ಯಾಬ್ಲೆಟ್ ತೊಗೋತಿದ್ದಾರೆ, ಯಾಕೆ ಕದ್ದು ಮುಚ್ಚು ಮಾತಾಡ್ತಿದ್ದಾರೆ ಅಂತ ಹೇಳಿ ತಕ್ಷಣ ಅನುಮಾನ ಬರುತ್ತೆ. ಅವತ್ತು ಇವು ಟೆಸ್ಟ್ ಮಾಡಿಸಿದ್ವಲ್ವ, ರಿಪೋರ್ಟ್ ಏನಾದರೂ ಬಂದಿರ್ಬೋದಾ ಅಂತ ತಕ್ಷಣ ಹೋಗ್ತಾರೆ, ಕಬೋರ್ಡ್ ಓಪನ್ ಮಾಡ್ತಾರೆ, ಆ ಒಂದು ಡಾಕ್ಯುಮೆಂಟ್ನ ನೋಡ್ತಾರೆ. ಅದನ್ನು ನೋಡ್ತಿದ್ದಾಗ ನಿಜಕ್ಕೂ ಗೌತಮ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಅಲ್ಲಿ ಭೂಮಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಬರ್ತಿರುತ್ತೆ, ಅರ್ಗಿಸ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನು ತಕ್ಷಣ ಹೊರಟು ಡಾಕ್ಟರ್ ಹತ್ರ ಬರ್ತಾರೆ. ಡಾಕ್ಟರ್, ನನ್ನ ಹೆಂಡತಿ ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ನಡ್ಕೋತಾ ಇದ್ರು, ಆದರೆ ಇವತ್ತು ನನಗೆ ಅವರ ಫೈಲ್ ಸಿಕ್ಕಿದೆ, ಇದರಲ್ಲಿ ಏನೇನೋ ಬರ್ತದೆ, ದಯವಿಟ್ಟು ನೋಡಿ ಹೇಳಿ ಅಂದಾಗ ನಿಮ್ಮ ಹೆಂಡತಿ ಭೂಮಿ ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ಇನ್ಸ್ಪೆಕ್ಟರ್, ಅವ್ರಿಗೇನೂ ಆಗಿರಲಿಲ್ಲ ಇನ್ಸ್ಪೆಕ್ಟರ್, ನನಗೆ ಪ್ರಾಬ್ಲಮ್ ಇದ್ದಿದ್ದು ಅಂಥದ್ರಲ್ಲಿ ನೀವು ಅವ್ರಿಗೇನೂ ಆಗಿದೆ ಅಂತ ಹೇಳ್ತಿದ್ರಲ್ಲ ಅಂದಾಗ, ಹೌದು ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ನಾವು ಒಂದಲ್ಲ 2-3 ಬಾರಿ ಟೆಸ್ಟ್ ಮಾಡೇನೆ ಕನ್ಫರ್ಮ್ ಮಾಡಿಕೊಂಡು ಹೇಳಿದ್ದು. ಅವ್ರು ನಿಮ್ಮ ಹತ್ರ ಇನ್ನೂ ಕೂಡ ವಿಷಯ ಹೇಳಿಲ್ವಾ ಅಂದಾಗ, ಇಲ್ಲ ಡಾಕ್ಟರ್, ನಾನು ಎಷ್ಟು ಖರ್ಚಾದರೂ ಪರವಾಗಿಲ್ಲ ನಾನು ಕೊಡ್ತೀನಿ, ಆದರೆ ನನ್ನ ಹೆಂಡ್ತಿನ ಉಳಿಸ್ಕೊಡಿ, ನಾನು ಯಾವ ದೇಶಕ್ಕೆ ಬೇಕಾದರೆ ಕರ್ಕೊಂಡು ಹೋಗ್ತೀನಿ ಅಂದಾಗ, ನೀವು ಯಾವುದೇ ದೇಶಕ್ಕೆ ಕರ್ಕೊಂಡು ಹೋದರೂ ಕೂಡ ನಿಮ್ಮ ಹೆಂಡ್ತಿಯನ್ನು ಉಳಿಸ್ಕೊಳ್ಳೋದು ಕಷ್ಟವಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀವಿ, ಇಷ್ಟು ದಿನ ನಿಮ್ಮ ಹೆಂಡ್ತಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ತಕ್ಷಣ ಗೌತಮ್ ಮನೆಗೆ ಹೊಟ್ಟು ಬಂದಿದೆ. ಇಲ್ಲಿ ಭೂಮಿಯವ್ರ ಹತ್ರ ಬಂದು, ನೀವು ಈ ರೀತಿ ಮಾಡಬಹುದಿತ್ತ, ವಿಷಯವನ್ನು ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ ಅಂತ ಕೇಳ್ತಿದ್ದಾರೆ. ಈ ಕಡೆ ಭೂಮಿಗೆ ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ. ನಂತರ ಭೂಮಿ ಕಣ್ಣು ಮುಂದೆ ಇಲ್ಲಿ ಗೌತಮ ಒಂದು ಡಾಕ್ಯುಮೆಂಟನ್ನು ತೋರಿಸ್ತಿದ್ದಾಗೆ ಭೂಮಿ ಆಘಾತಗೊಳ್ತಾರೆ. ನಿಮ್ಗೆ ವಿಷಯ ಗೊತ್ತಾದರೆ ನೀವು ಸಹಿಸ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಮುಚ್ಚಿಟ್ಕೋಬೇಕಾಯಿತು ಅಂದಾಗ, ಆ ರೀತಿ ಏನೂ ಯೋಚನೆ ಮಾಡಬೇಡಿ, ಖಂಡಿತ ನೀವು ನಾನು ಇಬ್ಬರು ಕೂಡ ಜೊತೆಯಾಗಿ ಈ ಸವಾಲನ್ನು ಎದುರಿಸೋಣ, ನಿಮ್ಮನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭೂಮಿಯನ್ನು ಕಾಪಾಡ್ಕೋಬೇಕಾಗಿದೆ ಗೌತಮ್. ಅದೇ ಕಾರಣಕ್ಕೋಸ್ಕರನೇ ಮನೆಯಿಂದ ಇಡೀ ಆಸ್ತಿಯನ್ನು ಶಕುಂತಲಾ ಕೈಗೊಪ್ಪಿಸಿ ಹಾಸ್ಪಿಟಲ್ ಸೇರ್ಕೊತಿದ್ದಾರೆ. ಇತ್ತ ಕಡೆ ಜಯದೇವ್ ಕರ್ಮಕಾಂಡ ಮಲ್ಲಿ ಮುಂದೆ ಬಯಲಾಗ್ತದೆ. ಮಲ್ಲಿ ಕರ್ನಾಟಕಕ್ಕೆ ತನ್ನ ಪೋಸ್ಟಿಂಗನ್ನು ಹಾಕಿಸ್ಕೊತಿದ್ದಾರೆ. ಇದರ ನಡುವೆ ಜಯದೇವ್ ಮುಚ್ಚಿಟ್ಟಿರ್ತಕ್ಕಂತಹ ದಿಯಾ ವಿಷಯ ಓಪನ್ ಆಗುತ್ತೆ. ಇಲ್ಲಿ ಮಲ್ಲಿ ಜಯದೇವ್ಗೆ ನಿಜಕ್ಕೂ ಟಕ್ಕರ್ ಕೊಡುವುದಕ್ಕೆ ಆತನ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಏನಾಗತ್ತೆ ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.